ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್‌ನಲ್ಲಿ ಡಾಟಾ ಸೈನ್ಸ್ ಇಂಟರ್ನ್‌ಶಿಪ್ ರೋಲ್‌ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಫೈನಲ್ ಇಯರ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೊಕೇಶನ್ ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಬಂದು ಎನಿ ಡಿಗ್ರಿ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ನೀವು ಅಟ್ ಪ್ರೆಸೆಂಟು ಡಿಗ್ರಿನ ಓದ್ತಾ ಇರಬೇಕಾಗಿರುತ್ತೆ. ಇವನ್ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರು ಅಪ್ಲೈ ಮಾಡ್ಬೋದು. ಇವಾಗ ಡಿಗ್ರಿ ಓದ್ತಿದ್ದೀರಾ ಅಂದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೈಕ್ ಡಾಟಾ ಸೈನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸು, ಆಪರೇಷನ್ ರಿಸರ್ಚು, ಯಾವುದೇ ರಿಲೇಟೆಡ್ ಫೀಲ್ಡಲ್ಲಿ ನೀವು ಡಿಗ್ರಿ ಓದ್ತಿದ್ದೀರಾ ಅಂತಂದರೆ ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಬಂದು ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮಿನಿಮಮ್ 1 ಸೆಮಿಸ್ಟರ್ ರಿಮೈನಿಂಗ್ ಇರಬೇಕಾಗಿರುತ್ತೆ. ಎಕ್ಸಾಂಪಲ್ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಮಿನಿಮಮ್ ನಿಮಗೆ ಎಕ್ಸ್ಟ್ರಾ 1 ಸೆಮಿಸ್ಟರು ರಿಮೈನಿಂಗ್ ಇರಬೇಕಾಗಿರುತ್ತೆ. ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನೀವು ಫೈನಲ್ ಸೆಮಿಸ್ಟರ್ಲಿ ಇದ್ದರೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಕಾಲೇಜ್ ಸ್ಟೂಡೆಂಟ್ಸು, ಫೈನಲ್ ಇಯರ್ ಸ್ಟೂಡೆಂಟ್ಸು, ಬಟ್ 1 ಸೆಮಿಸ್ಟರು ರಿಮೈನಿಂಗ್ ಇರಬೇಕಾಗಿರುತ್ತೆ. ಹಾಗೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೀರಾ ಅಂದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಡಾಟಾ ಸೈನ್ಸ್ ಇಂಟರ್ನ್ಶಿಪ್ನಲ್ಲಿ ನಿಮ್ಮ ರೋಲ್ ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಡಾಟಾ ಅನಾಲಿಸಿಸಲ್ಲಿ ಬಿಸ್ನೆಸ್ ಪ್ರಾಬ್ಲಮ್ನ ಅನಲೈಸ್ ಮಾಡೋದು, ರೈಟ್ ಡಾಟಾ ಸೋರ್ಸ್ನ ಐಡೆಂಟಿಫೈ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇನ್ನು ಮಿಷಿನ್ ಲರ್ನಿಂಗಲ್ಲಿ ಮಿಷಿನ್ ಲರ್ನಿಂಗ್ ಅಲ್ಗೋರಿಥಮ್ಸ್ನ ಅಪ್ಲೈ ಮಾಡೋದು, ಹಾಗೆ ಮಾಡೆಲ್ಸ್ ಬಿಲ್ಡ್ ಆಗಿ ಟೆಸ್ಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಾಗೆ ಪ್ರಾಡಕ್ಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡೋದು, ಕಸ್ಟಮರ್ಸ್ ಯೂಸೇಜ್ನ ಅನಲೈಸ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದನ್ನು ಬಿಟ್ಟರೆ ಡಾಟಾ ಎಕ್ಸ್ಪ್ಲೋರೇಷನ್ನು, ಇಲ್ಲಿ ಲಾರ್ಜ್ ಡಾಟಾ ಸೆಟ್ಸ್ನ ಎಕ್ಸ್ಪ್ಲೋರ್ ಮಾಡೋದು, ಪ್ಯಾಟ್ರನ್ಸ್ ಹಾಗೆ ಇನ್ಸೈಟ್ಸ್ನ ಫೈಂಡ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದಿಷ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಸ್ಕಿಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಟೆಕ್ನಿಕಲ್ ಸ್ಕಿಲ್ಸ್ ನೋಡೋದಾದರೆ ಸ್ಟ್ಯಾಟಿಸ್ಟಿಕ್ಸ್ ಹಾಗೆ ಮ್ಯಾಥಮೆಟಿಕ್ಸು ಬೇಸಿಕ್ಸ್ ಆದರೂ ಗೊತ್ತಿರಬೇಕಾಗಿರುತ್ತೆ. ಹಾಗೆ ಡಾಟಾ ಸೈನ್ಸ್ ಫಂಡಮೆಂಟಲ್ಸು, ಮೆಷಿನ್ ಲರ್ನಿಂಗ್ ಬೇಸಿಕ್ಸು, ಹಾಗೆ ಡಾಟಾ ಅನಾಲಿಸಿಸ್ ಟೆಕ್ನಿಕ್ಸು ಗೊತ್ತಿರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಟೂಲ್ಸ್ ಬಂದು ಬೇಸಿಕ್ ನಾಲೆಡ್ಜ್ ಆದರೂ ಇರಬೇಕಾಗಿರುತ್ತೆ ನಿಮಗೆ. ಪೈಥಾನು, SQL, ಎಕ್ಸೆಲ್ಲು ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಆದರೂ ತಿಳ್ಕೊಂಡಿರಬೇಕಾಗಿರುತ್ತೆ. ಅದನ್ನು ಬಿಟ್ಟರೆ ಸಾಫ್ಟ್ ಸ್ಕಿಲ್ ಬಂದು ಅನಾಲಿಟಿಕಲ್ ಥಿಂಕಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಕಮ್ಯುನಿಕೇಷನ್ ಸ್ಕಿಲ್ಲು, ಹಾಗೆ ಕ್ಯೂರಿಯಾಸಿಟಿ ಆಗಿ ಲರ್ನಿಂಗ್ ಮೈಂಡ್ಸೆಟ್ ಇರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ಅಥವಾ ಸ್ಟಿಪೆಂಡ್ ಅಂತ ಬಂದರೆ ನಿಮಗೆ 25,000ಇಂದ 60,000ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಪರ್ ಮಂತು. ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿ ನಿಮಗೆ ಮೈಕ್ರೋಸಾಫ್ಟ್ ಲರ್ನಿಂಗ್ ರಿಸೋರ್ಸಸ್ ಸಿಗುತ್ತೆ, ಮೆಂಟರ್ಶಿಪ್ ಕೂಡ ಇರುತ್ತೆ ಸೀನಿಯರ್ ಡಾಟಾ ಸೈಂಟಿಸ್ಟ್ ಹತ್ರ. ಜೊತೆಗೆ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಈ ಒಂದು ಇಂಟರ್ನ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ಜಾಯ್ನ್ ಆದರೆ ನಿಮಗೆ ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿಂದ ಸಿಂಪಲ್ ಆಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಅಫಿಷಿಯಲ್ ಪೇಜ್ಗೆ ಹೋಗಿ ಅಪ್ಲೈ ಮಾಡ್ತೀರಾ ಅಂತಂದರೆ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗಿರುತ್ತೆ ಮೈಕ್ರೋಸಾಫ್ಟ್ ಕೆರಿಯರ್ಸ್ ಅಂತ. ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಡಾಟಾ ಸೈನ್ಸ್ ಇಂಟರ್ನ್ಶಿಪ್ ಅಂತ ಸರ್ಚ್ ಮಾಡಿಕೊಂಡು ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ಅದಾದ ನಂತರ ಅಲ್ಲಿ ಜಾಬ್ನ ಡಿಸ್ಕ್ರಿಪ್ಷನ್ನ ಕೇರ್ಫುಲ್ ಆಗಿ ಓದ್ಕೊಂಡು ಎಲಿಜಿಬಿಲಿಟಿ ಮ್ಯಾಚ್ ಆಗ್ತಿದೆಯಾ ನೋಡಿಕೊಂಡು ಅದಾದ ನಂತರ ಅಪ್ಲೈ ನೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ರಿಜಿಸ್ಟರ್ ಆಗಬೇಕಾಗಿರುತ್ತೆ ಮೇಲ್ ID ಅಥವಾ ಫೋನ್ ನಂಬರ್ ಥ್ರೂ. ಇಲ್ಲ ಅಂತಂದರೆ ಡೈರೆಕ್ಟು ಲಾಗಿನ್ ಆಗ್ಬೋದು. ಅದಾದ ನಂತರ ನೀವು ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂತಂದರೆ ಈ ಒಂದು ಇಂಟರ್ನ್ಶಿಪ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರಿಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಲೈಕ್ ಪ್ರಾಜೆಕ್ಟ್ಸ್ನೆಲ್ಲ ಮೆನ್ಷನ್ ಮಾಡಿ, ಹಾಗೆ ಸ್ಕಿಲ್ಸ್ನ ಹೈಲೈಟ್ ಮಾಡಿ ಆ ಒಂದು ರಿಸ್ಯೂಮ್ನ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅಪ್ಲಿಕೇಶನ್ನ, ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ಗೆ ಡೈರೆಕ್ಟು ಮೇಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಪ್ಲೈ ಮಾಡೋ ಪ್ರೊಸೆಸ್ಸು. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಇಂಟರ್ನ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಂಪ್ನಿಯ ನೇಮ್ ಬಂದು ಮೈಕ್ರೋಸಾಫ್ಟ್ ಆಗಿರುತ್ತೆ. ರೋಲ್ ಬಂದು ಡಾಟಾ ಸೈನ್ಸ್ ಇಂಟರ್ನ್ಶಿಪ್ ಆಗಿರುತ್ತೆ. ಲೊಕೇಶನ್ ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲೇ ಇರುತ್ತೆ. ಇನ್ನು ಎಲಿಜಿಬಿಲಿಟಿ ಬಂದು ಬ್ಯಾಚಲರ್ಸ್ ಡಿಗ್ರಿ ಸ್ಟೂಡೆಂಟ್ಸು ಅಥವಾ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು ಅಥವಾ ಸ್ಟಿಪೆಂಡ್ ಬಂದು 25K ಇಂದ 60K ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಪರ್ ಮಂತ್ ಅಂತಲೇ ಹೇಳ್ಬೋದು. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸು ಇನ್ ಡೀಟೇಲ್ ಆಗಿ ನಾನು
ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ಜಾಯ್ನ್ ಆದರೆ ನಿಮಗೆ ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಅಫಿಷಿಯಲ್ ಕೆರಿಯರ್ ಪೇಜ್ಗೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ 2 ಸ್ಟೆಪ್ಸ್ನಲ್ಲೂ ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಇಂಟರ್ನ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತು ಜೈ ಹಿಂದ್.